ಹಾಯ್ ಫ್ರೆಂಡ್ಸ್, ನಮ್ಮ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಮಟನ್ ಸಾಂಬಾರು ಹೇಗೆ ಮಾಡೋದು ಅಂದ್ಬಿಟ್ಟು ನೋಡ್ಕೊಳ್ಳೋಣ. 1 kg ಮಟನ್ ತಗೊಂಡಿದ್ದೀನಿ. ನಾನು ನೀರಲ್ಲಿ ತೊಳೆದು ನೀರೆಲ್ಲ ಸೋರಿಸ್ಕೊಂಡು ಇಟ್ಕೊಂಡಿದ್ದೀನಿ. ಜಾಮೂನ್ ಬೌಲ್ ತುಂಬ ಎಣ್ಣೆ ತೊಗೊಂಡಿದ್ದೀನಿ. ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ನೀರಲ್ಲಿ ತೊಳೆದು ಸಣ್ಣ ಕಟ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ರುಬ್ಬಕ್ಕೆ ಏನೇನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಅರಿಶಿನ ಪುಡಿ ಅರ್ಧ ಚಮಚ, ಈರುಳ್ಳಿ 2, ಬೆಳ್ಳುಳ್ಳಿ 2 ಇಂಚು, ಶುಂಠಿ 3 ಇಂಚು, ಚಕ್ಕೆ 2 ಇಂಚು, ಲವಂಗ 6, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇಷ್ಟನ್ನು ರುಬ್ಕೋಬೇಕು. ಟೊಮೊಟೊ ಮತ್ತು ಒಂದು ಟೊಮೊಟೊ ಖಾರದ ಪುಡಿ ಅದು ಬೇರೆ ರುಬ್ಕೋಬೇಕು. ಹಿಂದೆ ಹೋಳು ಕಾಯಿ ತಗೊಂಡಿದ್ದೀನಿ ಮತ್ತು ಹುರ್ಗಡ್ಲೆ 2 ರುಬ್ಕೋಬೇಕು. ಈ 3 ಬೇರೆ ಬೇರೆ ರುಬ್ಕೋಬೇಕು. ಸ್ಟವ್ ಆನ್ ಮಾಡ್ಕೊಳ್ಳೋಣ. ಕುಕ್ಕರ್ ಪಾತ್ರೆ ಇಟ್ಕೊಳ್ಳೋಣ. ಇವಾಗ ಎಣ್ಣೆ ಹಾಕೊಳ್ಳೋಣ. ಜಾಮೂನ್ ಬೌಲ್ ತುಂಬ ಎಣ್ಣೆ ಹಾಕೊಳ್ಳೋಣ. ಎಣ್ಣೆ ಬಿಸಿಯಾಗಿದೆ. ಮಟನ್ ಪೀಸ್ ಹಾಕೊಳ್ಳೋಣ. ಇವಾಗ ಉಪ್ಪು ಹಾಕೊಳ್ಳೋಣ, ಹರಳುಪ್ಪು ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೀರು ಬಿಟ್ಕೊಳ್ಳುತ್ತೆ. ನೀರು ಸುಂಡವರೆಗೂ ಬಿಡಬೇಕು. ನೀರು ಸುಂಡ ಆಗಿದೆ. ಮೆಂತ್ಯ ಸೊಪ್ಪು ಹಾಕೊಳ್ಳೋಣ. ಕಟ್ ಮಾಡಿರೋದು ಅರ್ಧ ಕಟ್ಟಷ್ಟು ಮೆಂತ್ಯ ಸೊಪ್ಪು ಎಲ್ಲ ಮಿಕ್ಸ್ ಮಾಡೋಣ. ಸ್ವಲ್ಪ ಫ್ರೈ ಆಗಲಿ. ಇದು ಫ್ರೈ ಆಗೋಷ್ಟರಲ್ಲಿ ರುಬ್ಬಕ್ಕೆ ಏನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಮಿಕ್ಸಿ ಜಾರ್ಗೆ ಅರಿಶಿನ ಪುಡಿ ಅರ್ಧ ಚಮಚ, ಈರುಳ್ಳಿ ಕಟ್ ಮಾಡಿರೋದು 2, ಬೆಳ್ಳುಳ್ಳಿ ಸಿಪ್ಪೆ ಎಲ್ಲ ಬಿಡಿಸಿರೋದು 2, ಶುಂಠಿ 3 ಇಂಚು, ಚಕ್ಕೆ 2 ಇಂಚು, ಲವಂಗ 6, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ. ಇಷ್ಟನ್ನು ರುಬ್ಕೊಳ್ಳೋಣ. ರುಬ್ಕೊಂಡಿದ್ದೀನಿ. ಎಲ್ಲ ಫ್ರೈ ಆಗಿದೆ. ಇವಾಗ ರುಬ್ಬಿರೋದು ಹಾಕೊಳ್ಳೋಣ. ಇವಾಗ ಎಲ್ಲ ಮಿಕ್ಸ್ ಮಾಡೋಣ. ಇದು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ನೀರು ಹಾಕೊಳ್ಳೋಣ. ಇದು 5 ನಿಮಿಷ ಬೇಯಕ್ಕೆ ಬಿಡೋಣ. ಇವಾಗ ಈ ಬೇಯೋಷ್ಟರಲ್ಲಿ ನಾವು ರುಬ್ಬಕ್ಕೆ ಏನು ಬೇಕು ಅಂದ್ಬಿಟ್ಟು ನೋಡ್ಕೊಳ್ಳೋಣ. ಖಾರದ ಪುಡಿ ದೊಡ್ಡ ಸ್ಪೂನಲ್ಲಿ 2 ಸ್ಪೂನಷ್ಟು ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಖಾರದ ಪುಡಿ ಅಂತ ಅಂದರೆ ಧನಿಯಾ ಪೌಡ್ರ್ ಮತ್ತು ಅಚ್ಕಾರದ ಪುಡಿ 2 ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡಿರೋದು. ನಿಮಗೆ ಹೇಗೆ ಮಾಡೋದು ಅಂದ್ಬಿಟ್ಟು ನಿಮಗೆ ತೋರಿಸ್ಕೊಡ್ತೀನಿ. ನಿಮಗೆ ಟೊಮೊಟೊ 1 ಇಷ್ಟನ್ನು ರುಬ್ಬಾಗಿದೆ. 5 ನಿಮಿಷ ಬೆಂದಿದೆ. ಇದು ರುಬ್ಬಿರೋದು ಹಾಕೊಳ್ಳೋಣ. ಇವಾಗ ಇದೇನೋ ಒಂದು 5 ನಿಮಿಷ ಬೇಯಿಸೋಣ. ಬೇಯಿಸ್ಕೊಂಡಿದ್ದೀನಿ. ನೀರು ಹಾಕೊಳ್ಳೋಣ. 2 ಗ್ಲಾಸಷ್ಟು ನೀರು. ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಇವಾಗ ಕುಕ್ಕರ್ ಮುಚ್ಚೋಣ. 5 ವಿಸಲ್ ಬರ್ಸೋಣ. 5 ವಿಸಲ್ ಕೂಗಿಸ್ಕೋಬೇಕು ನಾವು. ಕೂಗಿದೆ. ಕುಕ್ಕರ್ ಆರೋಷ್ಟರಲ್ಲಿ ಕಾಯಿ ರುಬ್ಕೊಳ್ಳೋಣ. ಇವಾಗ ಹಿಂದೆ ಹೋಳು ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ ಮಿಕ್ಸಿ ಜಾರ್ಗೆ ಹಾಕೋತಾ ಇದ್ದೀನಿ. ಹುರ್ಗಡ್ಲೆ 1 ಸ್ಪೂನಷ್ಟು ನೀರು ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ.
ರುಬ್ಕೊಂಡಿದ್ದೀನಿ ನೈಸಾಗಿ. ಕುಕ್ಕರ್ ಆರಿದೆ. ಮಟನ್ ಎಲ್ಲ ಬೆಂದಿದೆ ಚೆನ್ನಾಗಿ. ರುಬ್ಬಿರೋ ಕಾಯಿ ಹಾಕೊಳ್ಳೋಣ ಇವಾಗ. ಸ್ವಲ್ಪ ನೀರು ಹಾಕೊಳ್ಳೋಣ. ಆಗಿದೆ. ತೆಳು ಮಾಡೋಕ್ಕೆ ಹೋಗಬೇಡಿ ಸಾಂಬಾರನ್ನ, ಸ್ವಲ್ಪ ಮೀಡಿಯಮ್ ಇದರಲ್ಲಿ ಇರಲಿ. ಮಟನ್ ಉರಿಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ವಿ, ಇವಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಮಟನ್ ಜೊತೆಲಿ ಚರ್ಬಿ ಕೊಟ್ಟಿರ್ತಾರೆ, ಚರ್ಬಿ ಹಾಕೊಳ್ಳೋಣ. ಈಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳೋಣ. ಚರ್ಬಿ ಹಾಕೊಳ್ಳೋಣ. ಮಟನ್ ಜೊತೆಲಿ ಕೊಟ್ಟಿರ್ತಾರೆ ಚರ್ಬಿ ಎಲ್ಲ ಹಾಕೊಳ್ಳೋಣ. 1/4 ಗಂಟೆಯಷ್ಟು ಬೇಯಕ್ಕೆ ಬಿಡೋಣ. ಕುಡ್ಲನ್ನ ಬಿಸಿ ಮಾಡೋಕ್ಕೆ ಇಡೋಣ. ಮಟನ್ನು ಚಿಕನ್ ಎಲ್ಲ ಹೊರಗಡೆ ತಂದಿರ್ತೀವಲ್ಲ, ಕಾಲ್ಧೂಳು ಆಗದೇ ಇರಲಿ ಅಂದ್ಬಿಟ್ಟು ಕುಡ್ಲನ್ನ ಬಿಸಿ ಮಾಡಿ ಸಾಂಬಾರ್ಗೊಳಗಡೆ ಹಚ್ಚಬೇಕು. ಕುಡ್ಲಿಲ್ಲ ಅಂದರೆ ಚಾಕುನ ಬಿಸಿ ಮಾಡಿಬಿಟ್ಟು ಹಚ್ಬೋದು. 1/4 ಗಂಟೆಯಷ್ಟು ಬೆಂದಿದೆ. ಸರ್ವಿಂಗ್ ಬೌಲ್ಗೆ ಹಾಕೊಳ್ಳೋಣ. ನಾವು ಮಾಡ್ದಂಗೆ ಮಾಡಿ, ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ. ಚಪಾತಿಗೆ, ಅನ್ನಕ್ಕೆ, ರೊಟ್ಟಿಗೆ, ಮುದ್ದೆಗೆ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು.